ಬಾಸ್ವಾಮಿ ಬೇಗ ನೀನು ಬಾಸ್ವಾಮಿ. ಸೇರಿಕೆ ಮಡಿಕೆಗಳು ಬಂತು, ಕುಡಿಕೆಗಳು ಬಂತು. ಓ ಓ ಹಳ್ಳಿಯದರೇನು ಶಿವ, ಇಲ್ಲಿಯದರೇನು ಶಿವ, ಜನರೆಲ್ಲ ಒಂದೇ ಶಿವ. ಚೆಲ್ಲಿದರು ಮಲ್ಲಿಗೆಯ ಅಂದಾದ ಚಂದಾದ ಗಂಟೋಳಿ ಕಟ್ಟಿ ಅಡಿಗೆ ಮಾಡಿಕೊಂಡು ತಿಂದು ತಾಯೇ ಜಗನ್ಮಾತೆ ಪರಮ ಪವನ ಪಾತಾಳ ಅಂಬಾ ಭವಾನಿ ಆಶೀರ್ವಾದ ಸಮೇತ ಸ್ವಾಮಿ ಯಾವಾಗೂ ಈ ಕಾಡು ಕಡೆ ಬರ್ತೀನಿ ನೆಮ್ಮದಿಕ ಏನು ಬೇಕೋ ಬೆಮೆಂದಿರಂಗೆ ಮಾಡ್ಕೊಂಡು ತಿಂತೀನಿ, ಆರೋಗ್ಯವನ್ನು ಕೊಡಕ್ಕೆ ಸಾಕು. ಜೈ ಅಂಬಾ ಭವಾನಿ. ಅದು ಸೇರಿಕೆ ಮಡಿಕೆಗಳು ಬಂತು, ಕುಡಿಕೆಗಳು ಬಂತು. ಓ ಓ ಲಾ 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 ಮೌ ನಿರಾಮ ಮೌ. ಇವಾಗ ಈ ಕೋಪ ತಗೊಂತೀನಿ, ಸ್ವಲ್ಪ ನಿಧಾನವಾಗ್ರಿ. ಇವಾಗ ಸಿಲಿಂಡ್ರ್ಗಳು ಅವನ 3000 ಮಾಡ್ತಾವ್ರೆ ಬ್ಲಾಕ್ ಅವ. ತಿರ್ಗಾ ಎಲ್ಲ ನಿನ್ನ ಹತ್ರಕ್ಕೆ ಬರ್ಬೇಕು ಬಿಡು. ಏಯ್ ಕುತ್ಕೊಮ್ಮ ಕರೆಕ್ಟಾಗ. ಅದು ಅದು ಸೂಪರ್. ನೀವು ಪ್ರಪಂಚದಲ್ಲೇ ಕೆಲವೊಂದು ಸತಿ ಕಣ್ಣು ಮುಂದೆನೇ ಅನ್ಯಾಯ ನಡೆದು ಬಿಡ್ತದೆ. ಇದ್ರಾಗ ನಿಮ್ಗೆ ಏನು ಅರ್ಥ ಆಯ್ತು? ಅಯ್ಯೋ ಎಲ್ಲ ತಿನ್ನಕ್ಕೆ ಹೋಗಿರಿ. ಅವನಳೆ ಇಂಥ ಕರಿ ಮಡಿಕೆಕ ಇಂಥ ಕೆಂಪು ಮಡಿಕೆ ಸಿಕ್ಕೈತೆ. ಅವನಳೆ ನಮ್ಮ ಮಕ್ಕಕ್ಕೆ ಏನಯ್ಯ ಆಗೈತೆ. ಅವನಳೆ ಹಂಗೆ ಮುರಿದು ಒಲೆ ಕಿಕ್ಬಿಡೋಣ ಅನ್ಸೈತೆ. ತೇರಿಕೆ ಎಲ್ಲನೂ ಕಣ್ಣು ಮುಂದೆನೇ ಅನ್ಯಾಯ. ಅವರು ಬಿಡ್ತಾರೆ 16,800 ರೂಪಾಯಿ ಕೊಟ್ಟು ಹಾಕಿದ್ದೀನಿ. ಅವ್ನು ನಾಳೆ ಪೇರೆಂಟ್ ಲವ್ಲಿ ಕಸ್ಟಮರ್ ಕೇರ್ಗೆ ಫೋನ್ ಹಾಕಿದ್ರೆ ಅವ್ನು ಫೋನ್ ಎತ್ತಾ ಇಲ್ಲ, ಬೆಳ್ಳಗೆ ಆಗಿಲ್ಲ. ನಮ್ಮ ಅಮ್ಮನ ಬಂಡ್ಗಳು ತಂದು ಇವನು ಬೆಳ್ಳಗಾಗಲಿ ಅಂದ್ಬಿಟ್ಟು ಕಿಟಕಿನಾಗ ತಗಲಾಕೋದು, ಕನ್ನಡಿ ಹತ್ರ ತಗಲಾಕೋದು. ನನಗೆ ದೇವರಾಣೆ ಯೋ ಈ ಸತಿ ಇರೋ 1,00,000 ರೂಪಾಯಿ ಆಗಲಿ ಟಬ್ಬಾಗ ಹಾಕ್ಕೊಂಡು ಸ್ನಾನ ಮಾಡಿಬಿಡ್ತೀನಿ, ಶಿವಾಜಿ ಫಿಲಮಾಗ ರಜನಿಕಾಂತ್ ಮಾಡ್ದಂಗೆ. ತೇರಿಕೆ ಹಾಕ್ಕೊಳ್ಳಯ್ಯ ಒಳ್ಳೆ ಎಣ್ಣೆ, ಸೌದೆ ಒಲೆ ಮಡಿಕೆ ಊಟ ಯಾವತ್ತು ಬೆಣ್ಣೆ. ತೇರಿಕೆ ಹಾಕ್ಕೊಳ್ಳಯ್ಯ ಕಾಳು ಮೆಣಸು, ಮಗು ಥರ ಇಕ್ಕೋ ನೆಮ್ಮದಿಕ ಯಾವಾಗಲೂ ನಿನ್ನ ಮನಸ್ಸು. ನೆಮ್ಮದಿಕ ಸರಿಯಾದ ಜಾಗನೇ ಹಳ್ಳಿ, ಹಾಕ್ಕೋ ನೀನು ಸ್ವಾಮಿ ರುಚಿಕ ಬೆಳ್ಳುಳ್ಳಿ. ಏನೇ ಚಪ್ಪಾಳೆಗಳು ಹೊಡಿತೀರಾ ಹಳ್ಳಿ ಬಗ್ಗೆ ಮಾತಾಡಿದ್ರೆ? ಶಾಬಾಷಮ್ಮ. ತೇರಿಕೆ ನಿಯತ್ತಲ್ಲಿ ಶ್ರೇಷ್ಠ ನಾಯಿ, ಹಾಕ್ಕೋ ನೀನು ರುಚಿಕ ಒಣಗಿದ ಮೆಣಸಿನಕಾಯಿ. ಹಳೆ ತಲೆಮಾರುಗಳ ಊಟ ತಿಳಿಸ್ಕೊಡೋಣ ಊರಿಗೆ, ಹಾಕ್ಕೊಪ್ಪ ನೀನು ಜೀರ್ಣಕ್ಕ ಜೀರಿಗೆ. ಮೆಂತ್ಯದು ಸ್ಟೋರಿ ಗೊತ್ತಾ ನಿಮ್ಗ? ಯಾವಾಗನ ಜಾಸ್ತಿ ಬೇದಿಗಳಾಗ್ಬಿಟ್ರೆ, ಅದೇ ಲೂಸ್ ಮೋಷನ್ ಆಗ್ಬಿಟ್ರೆ, ಅವನಾಳೆ ಒಂದು 4 ಕಾಳು ನೋಡಿ ಹಿಂಗ ಮೆಂತ್ಯನ ಹಿಂಗೆ ನಮಲ್ಬೇಕು ಬಾಯಾಗ ಹಾಕ್ಕೊಂಡು. ನಮಲ್ಬಿಟ್ಟು ಇದು ಸ್ವಲ್ಪ ಕಸರೇನೆ ಆದರೆ ದೇಹಕ್ಕೆ ಒಳ್ಳೆ ತಂಪು. ದೊಡ್ಡ ನಮಲ್ಬಿಟ್ಟು ಹಂಗ ನೀರು ಕುಡಿಬೇಕು. ಅದಾಗಿಲ್ಲ ಅಂದರೆ ಮಜ್ಜಿಗೆನಾಗ ನೆನೆಸ್ಬಿಟ್ಟು, ನೀವು ಆಗಿದಿಲ್ಲ ಅಂದ್ರೂ ಪರವಾಗಿಲ್ಲ, ಮಜ್ಜಿಗೆನಾಗ ನೆನೆಸ್ಬಿಟ್ಟು ಕಪ್ಪನ್ನು ಕುಡ್ಕೊಳ್ರಿ. ಆವಾಗ ಏನಾಗ್ತದೆ ಗೊತ್ತಾ? ಅದು ಕೊಡೋ ತಂಪಕ ಹೊಟ್ಟೆ ಒಳಗಡೆ ನಿಮ್ಗೇನ ಬೇದಿಗಳು ಲೂಸ್ ಮೋಷನ್ನು ಸ್ಟಾರ್ಟ್ ಆಗಿದ್ರೆ ನಿಂತೋತವೆ. ಅದ್ರಾಗ ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡೋ ಮೆಂತೆ ಬಗ್ಗೆ ನಾನು ಒಂದು ಕವಿ ಥರ ಏನಾನ ಹೇಳಬೇಕು ಅನಿಸ್ತದೆ. ಅವನಡೆ ಹೇಳ್ತೀನಿ, ಬಿಡಲ್ಲ ನಡಯ್ಯ. ಇದ್ರೆ ಸರಿ ಮೆಂತೆ ಬಿಡಯ್ಯ, ನೀನು ಕಳ್ಕೊಂಡಿರೋ ಹಳೆ ಚಿಂತೆ.
ಎಲ್ಲರೂ ಈ ಭೂಮಿ ಮೇಲೆ ಬಂದಿರೋದೇ ಮಾಡಕ 4 ದಿನ ಸಂತೆ. ಆ ಸಂತೆ ಮುಗಿದ ಮೇಲೆ 6 ಅಡಿ 3 ಅಡಿ ಕಡೆ ಕಟ್ತಾ ಇರ್ಬೇಕು ಅವ್ರ ಕಂತೆ. ಅಬ್ಬಾ ಅಬ್ಬಾ ಏನದಲ್ಲ, ಏಯ್ ಬಲೆ ಹೇಳ್ತೀನಿ ನಾನು ಯಾವ್ದಾನ ಒಂದು ಅವಾರ್ಡ್ ಬರ್ತದೆ ನೋಡ್ಕೊ ನನಗೆ. ಅದೇ ನೆನಪಾಗ ಹಾಕ್ತೀನಿ ನೋಡಿ ಇವಾಗ ಮೆಂತೆ, ಅದೇ ನೆನಪಾಗ ಹಾಕ್ತೀನಿ ನೋಡಿ ಇವಾಗ ಮೆಂತೆ. ಬಿಟ್ಬಿಡೋಣ ಬಿಡು ಹಳೆ ಚಿಂತೆ. ಎಲ್ಲ ಊಟಗಳಿಗೂ ರುಚಿ ಕೊಡೋ ಮಳ್ಳಿ, ಅದೇ ನೋಡು ಈ ರುಳ್ಳಿ. ಇವಾಗ ಬಯಲ್ಸೀಮೆ ಎಲ್ಲ ಗಮ್ ಅಂತದಲ್ಲ ತೇರಿಕೆ ಹಾಕ್ಕೊಳ್ಳಯ್ಯ ರುಚಿಕ ಕರ್ಬೇವು, ಜೀವನದಲ್ಲೇ ಬರಲ್ಲಯ್ಯ ಕಣ್ದೃಷ್ಟಿಕ ತಲೆ ಕೂದಲ್ಕ ನೋವು. ಜೀವನದಲ್ಲಿ ಇಷ್ಟು ಮಾತ್ರ ಓದೋವಾಗ ನಾನು ಅಲ್ಲಾಡಿಸಿದ್ರೆ ಯಾವುದೋ ಡಿಗ್ರಿ ನಾನು ಆಗೋದು, ಇಲ್ಲಿ ಬಂದು ಚೌಟ್ ಹಿಡ್ಕೊಂಡು ಅಲ್ಲಾಡಿಸ್ತಾ ಇದ್ದೀನಿ ಹಾಯ್. ಅದಕ್ಕೆ ಹೇಳೋದು, ಓದೋ ವಯಸ್ಸಾಗೆ ಓದ್ಬಿಟ್ರೆ ನೋಡು ಲೆಜೆಂಡ್ ಆಗ್ಬಿಡಿ ನನ್ನ ಮಮ್ಮನೆ. ಹೇ ಅಡುಗೆ ರುಚಿಗೆ ಹಾಕ್ಕೊಳ್ರಯ್ಯ ಉಪ್ಪು, ಜೀವನದಲ್ಲಿ ನೆಮ್ಮದಿ ಬೇಕಂದ್ರೆ ಹೊಡಿರಯ್ಯ ನೇಚರ್ ಕಡೆ ಟ್ರಿಪ್ಪು. ಅಡುಗೆ ರುಚಿಕ ಬೇಕು ಹುಣಸೆ ಹಣ್ಣು, ಎಲ್ರನ್ನೂ ತಿನ್ನೋದೇ ಕೊನೆಕ ಈ ಮಣ್ಣು. ಕೆಲವೊಂದು ಮಾತುಗಳಾಡ್ದಾಗ ನೋಡ್ದೇನೆ ಪ್ರಕೃತಿ ಕರೆಕ್ಟಾಗಿ ಹೊಡಿತದೆ ಚಪ್ಪಾಳೆ. ತೇರಿಕೆ ನೋಡಯ್ಯೋ ಅವನಳೆ ಆತ ಇದ್ದಂಗೆ ನುಣ್ಣಗೆ. ಈರುಳ್ಳಿ ಚಟ್ನಿ ರೆಡಿ ಆಯಿತು. ಅವನಾಳೆ ನಮ್ಮ ಅಮ್ಮನಾಣೆ ಮೆಣಸು ಜೀರಿಗೆ ಮೆಂತ್ಯ ಬೆಳ್ಳುಳ್ಳಿ ವಾಸನೆಕ ಏನಯ್ಯ ಇದು ಅರಿತಾ ಇದ್ರೆ ಅವನಾಳೆ ಬಯಲುಸೀಮೆ ನಮ್ಮ ಅಮ್ಮನಾಳೆ ಗಮ್ ಅಂದ್ಬಿಟ್ಟೈತಿ. ಇಲ್ಲಿ ಇರೋಕ್ಕಾಗ್ತಾ ಇಲ್ಲಪ್ಪ. ಬಲಗಡೆಗೆ ಮುದ್ದೆ, ಎಡಗಡೆಕ ಹಂಗೆ ಮಾರ್ದು ಕೆಳಗಡೆ ನಿದ್ದೆ. ಅವನಾಳೆ ಮಾಡ್ತೀನಿ ನೋಡ್ಬಿಟ್ಟು. ನಮ್ಮ ಅಮ್ಮನಾಳೆ ಸ್ವರ್ಗನ ಹಂಗೆ ಒಂದು ಆಡ್ಬಿಡ್ಲ ಇವಾಗ. ಯಾಲಕ್ಕಿ ಎಳಸಣ್ಣ ಜೀರಿಗೆ ಮೆಣಸಣ್ಣ, ದಾರಿಲೋಗೋ ಹುಡುಗಿನ ನನಕ ಬೆಲೆ ಮಾಡಿ ಕೊಡ್ಸಣ್ಣ. ಏಯ್ ಯಾಲಕ್ಕಿ ಎಳಸಣ್ಣ ಜೀರಿಗೆ ಮೆಣಸಣ್ಣ, ದಾರಿಲೋಗೋ ಹುಡುಗಿನ ಬೆಲೆ ಮಾಡಿ ಕೊಡ್ಸಣ್ಣ. ಈ ಕರಿ ಮುಖಕ್ಕ ನಿಮ್ಮಮ್ಮನಾಣೆಗೂ ನನಕ ಬೆಲೆ ಮಾಡಿ ಕೊಡ್ಸಣ್ಣ. ಪುಣ್ಯ ಮಾಡಿರ್ಬೇಕು ಅವನಾಳೆ ಈ ಊಟಗಳೆಲ್ಲ ತಿನ್ಬೇಕಂದ್ರೆ. ಆಮೇಲೆ ಎಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ, ಮಾಡಿರೋ ವಿಧಾನ ಎಲ್ಲ ತೋರಿಸಿದ್ದೀನಿ. ಈರುಳ್ಳಿ ಚಟ್ನಿ ಏನೇನು ಒಳ್ಳೇದು ಗೊತ್ತಾ ಅವನಾಳೆ, ನಿಮ್ಮ ಬಾಡಿನಾಗ ಕೆಟ್ಟ ರಸ ನಿಕ್ಕಲ್ಲ, ನರನಾಡಿಗಳಿಗೂ ಒಳ್ಳೇದು. ಅದಾದಮೇಲೆ ಇನ್ನೊಂದು ವಿಷಯ ಜ್ಞಾನ ಇಟ್ಕೊಳ್ರಿ, ಕಡಲೆ ಪಪ್ಪು ಹುಡ್ಕೋದು ಚಟ್ನಿಕ, ಕಡಲೆ ಬೀಜ ಹುಡ್ಕೋದು, ಪುದೀನ ಹುಡ್ಕೋದು, ಅದು ಇದು ಹುಡ್ಕೋದಲ್ಲ, ಕೊಬ್ಬರಿಗಳೆಲ್ಲ ಬಂಗಾರಂಗೆ ಈರುಳ್ಳಿನಾಗ ಒಂದು ಸತಿ ಚಟ್ನಿ ಮಾಡ್ತೀನಿ ರೀ, ಆರೋಗ್ಯನೂ ಕೊಡ್ತದೆ. ಅವನಾಳೆ ದೇಹಕ್ಕೂ ಒಳ್ಳೆ ಲಾಭ. ಇದನ್ನು ಮಾಡ್ರಿ, ರುಚಿ ನೋಡ್ಬೇಕು ನೀವು. ಅವನಾಳೆ ಕಳ್ದೋತೀರ ಹಂಗೆ. ತೇರಿಕೆ ಹೆಂಗದೆ ಗೊತ್ತಾ, ಇಲ್ಲಿ ಗಮ್ಮಲು ಬಯಲ್ಸಿ ಮೇಲೆ ಗಮ್ ಅಂದ್ಬಿಟ್ಟೈತೆ ಅವನಾಳೆ. ತೇರಿಕೆ ರಾಗಿ ಮುದ್ದೆ ಈರುಳ್ಳಿ ಚಟ್ನಿ ರೆಡಿ ಐತೆ. ಇವಾಗ ಇದನ್ನು ದೇವ್ರಿಗೆ ಇಕ್ಬೇಕು. ನೋಡೋಣ ಇರಿ ದೇವ್ರು ಏನು ಹೇಳ್ತಾನ ಬರ್ರಿ. ಯಾವುದೋ ಭಯಂಕರವಾದ ದೇವ್ರ ಇವಾಗ ಬರೋದ ಸ್ವಾಮಿ. ಇವಾಗ ದೇವ್ರು ಬರ್ತಾನ ಬಾ ಸ್ವಾಮಿ ಬೇಗ ನೀನು ಬಾ ಸ್ವಾಮಿ. ಭಕ್ತ, ಪೂರ್ತಿ ಊಟನ ಯಾರಿಗೂ ಕೊಡದೆ ನೀನೇ ತಿನ್ನಬೇಕು. ನೀನು ಯಾವತ್ತೂ ಹೊಟ್ಟೆ ಹಸ್ಕೊಂಡಿರಬಾರ್ದು. ಓ ಸ್ವಾಮಿ ಕರೆಕ್ಟಾಗಿ ಹೇಳ್ದೆ. ನಮ್ಮ ಅಮ್ಮನೇ ಪಕ್ಕ ನೀನೇ ದೇವ್ರು ನನಕ. ಹಬ್ಬ ನೋಡಿ ಬಲೆ ಇಷ್ಟ ಆಗ್ತೀರ. ಏನಾನ ಉಲ್ಟಾ ಹೇಳಿದಿದ್ರೆ ನಮ್ಮ ಅಮ್ಮನೇ ಕರೆಸ್ತಾನೆ ಇರಲ್ಲ ನಾನು ನಿನ್ನ ಕೆಳಕ. ಸರಿ ನೀನು ಹೋಗ್ಬಿಟ್ಟು ಬಾ, ಇನ್ನೆಲ್ಲ ಗೊತ್ತು ನನಕ ಏನೇನು ಮಾಡ್ಕೋಬೇಕಂತ. ಟಾಟಾ ಬಾಯ್ ಸಿ ಯು. ಎಲ್ರಿಗೂ ಒಂದೇ ಸತಿ ಬಾಯ್ ಎಲ್ಲ ನೀವು ನಮಸ್ಕಾರ ಹಾಕ್ಕೊಳ್ರಿ. ನಿಮ್ಗೊಂದು ವಿಷಯ ಗೊತ್ತಾ, ಯಾವ ದೇವರು ಹೇಳಿಲ್ಲ ಉಪವಾಸ ಇದ್ದೆ ನರಳ್ಕೊಂಡು ನನಗೆ ಪೂಜೆ ಮಾಡಿರಿ ಅಂತ. ಪ್ರಾಣಿ ಪಕ್ಷಿಗಳು ದಿನನಿತ್ಯ ಹೋರಾಟ ಏನು ಕೇಳೋ, ಹೊಟ್ಟೆ ಪಾಡ್ಗೋಸ್ಕರ ಊಟ ತಿಂತವೆ, ಎಲ್ಲೋ ಒಂದು ಜಾಗದಲ್ಲಿ ನೆಮ್ಮದಿಯಾಗಿ ಮಲಗ್ತವೆ. ಅವುಗಳಿಗೆ ಊಟ ಹುಡ್ಕೋದೇ ಕೆಲಸ. ಮನುಷ್ಯನ ಹಂಗಲ್ಲ, ಕಾರು ಬಂಗ್ಲೆಗಳು ಒಡವೆ ವಸ್ತ್ರಗಳು ಅಂದ್ಬಿಟ್ಟು ಅವುಗಳ ಹಿಂದೆ ಹೋಗೋದು, ನೆಮ್ಮದಿ ಕೆಡಿಸ್ಕೊಳೋದು. ನೀವು ಅಷ್ಟೇ ನೆಮ್ಮದಿಯಾಗಿ ಊಟ ಮಾಡಿರಿ, ದುಡೀರಿ, ಆಯಿತಾ? ನೆಮ್ಮದಿಯಾಗಿ ತಿಂದ್ಬಿಟ್ಟು ಸಂತೋಷವಾಗಿ ಮಲಗ್ರಿ. ಅಷ್ಟು ಮಾತ್ರ ನೋಡಿರಿ. ಅದು ಬಿಟ್ಬಿಟ್ಟು ಅವನಳೆ ಉಪವಾಸಗಳಂತೆ ಅವಂತೆ ಇವಂತೆ ವನವಾಸಗಳಂತೆ. ಆದರೆ ನಾನು ಉಪವಾಸ ಇರಲ್ಲಪ್ಪ.
ಬೈಕೋಬೇಡ್ರಿ. ಯಾಕೆ ಹೇಳು, ನಾನು ಒಂದು ಹೊತ್ತು ಉಪವಾಸ ಇದ್ದರೆ ಹೊಗೆ ಹಾಕ್ಕೊಂಬಿಡ್ತೀನಿ ನೋಡಯ್ಯ. ಕೊನೆಕ ಈ ಒಲೆನಾಗಿರೋ ಬೂದಿನೇ ನೋಡು, ಈ ಮಡಕೆಕ ಈಶ್ವರನ ಕೊಟ್ಟು ಎಲ್ಲರೂ ನಮಸ್ಕಾರ ಹಾಕ್ಕೊಳ್ರಿ. ಅನ್ನದಾತ ಸುಖೀ ಭವ.